ಅಲ್ಲ, ನಾನು ನಮ್ಮ ಸೀನಪ್ಪ ನೋಡ್ಕೊಂಬಂದ್ರಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಈ ವೈದ. ಹಾಂ, ಇವತ್ತು ನನ್ನ ಹತ್ರ ಬೇರೆ ಎಣ್ಣೆ ಹೊಡಿಯೋಕೆ ದುಡ್ಡಿಲ್ಲ, ಏನೂ ಇಲ್ಲ. ಏನಪ್ಪ ಮಾಡೋದು ಇವತ್ತು? ಹಾಂ, ಸೀನಪ್ಪ ಇದ್ದಿದ್ರೆ ಹೆಂಗಾದ್ರೂ ಒಂದು ದುಡ್ಡು ಅನ್ಸಿ ಕೊಟ್ಬಿಟ್ಟಿರೋ ನನಗೆ. ಎಣ್ಣೆ ಕುಡ್ಕೋಬೋದಿತ್ತು ಇಬ್ರೂ ಸೇರ್ಕೊಂಡು. ಹಾಂ, ಮನೆ ತವಾದ್ರೂ ಇದೋನೇನೋ ಸೀನಪ್ಪ ಅಂತ ಬಂದರೆ ಮನೆ ತವೂ ಇಲ್ವಲ್ಲಪ್ಪ. ಎಲ್ಲೋದೆ ಅವನು ಬೆಳಿಗ್ಗೆನೆ? ಹಾಂ, ಎಲ್ಲೋದಪ್ಪ ಸೀನಪ್ಪ? ಕರೆದು ನೋಡೋಣ. ಸೀನಪ್ಪ, ಸೀನಪ್ಪ ಎಲ್ಲಿದ್ಯಪ್ಪ? ಸೀನಪ್ಪ ಎಲ್ಲಿದ್ಯಪ್ಪ? ಬಾರಪ್ಪ ಒಂಚೂರು ಆಚೆಗೆ. ಅಲ್ಲಿದ್ಯಪ್ಪ ಸೀನಪ್ಪ? ಓ ಕೆಂಪಜ, ಏನಜ ಸಮಾಚಾರ? ಏನಜ ಹಿಂಗೆ ಮನೆ ತಗೊ ಬಂದ್ಬಿಟ್ಟಿದೆಯಲ್ಲ ಅಜ? ಯಾಕಜ? ಏನಾದರೂ ಸಮಸ್ಯೆ ಆತ? ಯಾರು ಹೊಡೆದ್ರ, ಏನಾದ್ರು ಮಾಡಿದ್ರ, ಜಗಳ ಗಿಗ್ಲವ ಅಜ? ಹೇಳಜ, ನೀನು ಇವತ್ತು ಹೇಳಲೇಬೇಕು ಕೆಂಪಜ. ನಾನು ಕೇಳ್ತೀನಿ. ಹಂಗೆ ಯಾರಾದರೂ ನಿನಗೆ ತೊಂದರೆ ಕೊಟ್ಟರೆ ಕೆಂಪೋಜ, ಈಗಲೇ ಹೇಳ್ತಿದ್ದೀನಿ ನೋಡು, ಯಾರನ್ನು ಉಳ್ಸೋಕ್ಕಿಲ್ಲ ನಾನು. ಹಾಂ, ಏನಂತೀಯ ಕೆಂಪೋಜ? ಯಾರು ಕೆಂಪೋಜ ನಿನಗೆ ತೊಂದರೆ ಕೊಟ್ಟಿದ್ದು? ಹಾಂ, ಬೆಳಿಗ್ಗೆ ನಮ್ಮ ಮನೆ ತಗ ಹುಡ್ಕೊಂಬಂದಿದ್ಯಾ ಅಂದರೆ ಏನೋ ತೊಂದರೆ ಆಗಿರ್ಬೇಕು ಕೆಂಪೋಜ. ಟೆಲ್ ಮೀ, ವಾಟ್ ಈಸ್ ದ ಮ್ಯಾಟರ್? ಅಯ್ಯೋ, ಏನೂ ಇಲ್ಲ ಕಣಪ್ಪ. ಏನಂತ ಹೇಳೋಣ? ಹಾಂ, ಒಂದಿಟ್ಟು ದುಡ್ಡು ಗಿಟ್ಟಿದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ, ಅಷ್ಟೇ. ಹಾಂ, ಇವನಿಗೆ ನಾನು ಏನಾದ್ರೂ ಕುಡಿಯೋಕೆ ದುಡ್ಡು ಕೊಡು ಅಂದರೆ ನನಗೆ ಬೇಕು ಹೋಗು ಅಂತಾನೆ. ಹುಷಾರಿಲ್ಲ ಯಾಕೋ ಜ್ವರ ಅಂತ ಅಂದರೆ ಕೊಡ್ತಾನೆ ಒಂದಿಟ್ಟು. ಹಂಗೆ ಹೇಳಬೇಕು ಪ್ಲಾನ್ ಮಾಡಿ ನಾನು. ಸೀನಪ್ಪ ಏನಂತಂದರೆ, ಯಾಕೋ ಚಳಿ ಜ್ವರ ಕಣಪ್ಪ ಬೆಳಗಿಂದವ. ರಾತ್ರಿ ಸಲವ ಮಲ್ಗೆ ಇಲ್ಲ, ಚಳಿ ಜ್ವರ. ಅದಕ್ಕೆ ಒಂದಿಟ್ಟು ದುಡ್ಡು ಕೊಡ್ತೀಯೇನೋ, ಆಸ್ಪತ್ರೆಗೆ ತೋರಿಸ್ಕೊಂಬರೋಣ ಅಂತವ ಬಂದೆ ಕಣಪ್ಪ. ದುಡ್ಡಿದ್ರೆ ಕೊಡಪ್ಪ, ಒಂದು 100-200 ರೂಪಾಯಿ ಕೊಡಪ್ಪ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ತೀನಿ. ಚಳಿ ಜ್ವರ ಆಗ್ತಿಲ್ಲ ಕಣಪ್ಪ ನನ್ನ ಕೈಲಿ ಹಾಕುವ. ಅದಕ್ಕೆ ಒಂದು ಈಟು ದುಡ್ಡಿದ್ರೆ ಕೊಡಪ್ಪ. ಹೋಗ್ಬಿಟ್ಟು ಬರ್ತೀನಿ. ಒಂದು 60 ಆದರೂ ಇರೋ ಕೊಡು, 100 ಇಲ್ಲ ಅಂದ್ರೂ ತೀರಾ. ಓಹೋ ಕೆಂಪಜ, ನಾನು ಕುಡ್ದಿದ್ದೀನಿ ಅಂತ ನನಗೆ ಮೋಸ ಮಾಡೋಣ ಅಂತ ಅಂದ್ಕೊಂಡೈತಿ ನಮ್ಮ ಕೆಂಪಜ. 60 ರೂಪಾಯಿ ಕೇಳ್ತೈತೆ ಅಂದರೆ ಎಣ್ಣೆಗೆ ಕೇಳ್ತೈತೆ ಅನಿಸುತ್ತೆ. ಅಲ್ಲ, ಆಸ್ಪತ್ರೆಗೆ ತೋರ್ಸೋಕ್ಕೆ ದುಡ್ಡು ಆಗಬೇಕು. ಗೌರ್ಮೆಂಟ್ದು ಫ್ರೀ ಆಸ್ಪತ್ರೆ ಇಲ್ವಾ? ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಅವರೇ ಮಾತ್ರೆ, ಇಂಜೆಕ್ಷನ್ನು ಎಲ್ಲ ಕೊಡ್ತಾರೆ. ತೋರಿಸ್ಕೊಂಬರ್ಬೋದಪ್ಪ. ಅದನ್ನು ಬಿಟ್ಟು ನನ್ನ ಹತ್ರ ಒಂದು 60 ರೂಪಾಯಿ ಕೇಳ್ತೈತೆ ಅಂದರೆ ಎಣ್ಣೆ ಹೊಡಿಗೆ ಕೇಳ್ತೈತೆ ಕೆಂಪಜ್ಜ. ನನ್ನಂತ ಕುಡ್ಕೊಂತವೇ ಹಿಂಗೆ ಮೋಸ ಮಾಡೋಕ್ಕಾಗುತ್ತೇನು? ನೋ, ಚಾನ್ಸೇ ಇಲ್ಲ. ಆದರೂ ಹೋಗ್ಲಿ ಪಾಪ. ನಮ್ಮ ಅಪ್ಪ ಏನು ವಯಸ್ಸವ್ರು ಇವರು. ನಾನು ಸಹಾಯ ಮಾಡ್ದಿದ್ದಂದರೆ ಇನ್ಯಾರು ಸಹಾಯ ಮಾಡ್ತಾರೆ? ಒಂದು ಕುಡ್ಕಂಗೆ ಇನ್ನೊಂದು ಕುಡ್ಕನೇ ಸಹಾಯ ಮಾಡಬೇಕು. ಏನಂತೀರ ವೀಕ್ಷಕರೇ? ಅಲ್ವಾ ವೀಕ್ಷಕರೇ? ಆದರೆ ಏನು ಮಾಡೋಣ, ನನ್ನ ತವನು ದುಡ್ಡಿಲ್ವಲ್ಲಪ್ಪ. 1 ರೂಪಾಯಿ ದುಡ್ಡಿಲ್ಲ. ದುಡ್ಡಿದ್ದಿದ್ರೆ ಕೊಟ್ಟು ಕಳಿಸ್ಬಿಡುವೆ. ತಗೊಳ್ ಕೆಂಪಜ, ಮಜಾ ಉಡಾಯಿಸು ಅಂತವ. ನೋಡಿದ್ರೆ ನನ್ನ ತವ ದುಡ್ಡೇ ಇಲ್ಲ. ನಾನೇ ಎಣ್ಣೆ ಹೊಡಿಯೋಕ್ಕೆ ಪರದಾಡ್ತಿದ್ದೀನಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಹೆಂಗಪ್ಪ ಕೊಡಲಿ ಇವ್ರಿಗೆ ದುಡ್ಡನ್ನ? ನಮ್ಮ ಮದರ್ ಇಂಡಿಯಾನ ಕೇಳೋಣ ಅಂತ ಅಂದರೆ ನಮ್ಮ ಮದರ್ ಇಂಡಿಯಾ ಜಾಸ್ತಿ ಒದ್ಬಿಡುತ್ತೆ ಇವತ್ತು ಕೇಳಿದ್ರೆ. ನೆನ್ನೆಸ್ ಬೇರೆ 200 ರೂಪಾಯಿ ಗೊತ್ತಿಲ್ದಂಗೆ ಡಬ್ಬಿಂದು ಎತ್ಕೊಂಡು ಹೋಗಿದ್ದೀನಿ. ಅದು ಯಾವಾಗ ಗೊತ್ತದೋ ಏನೋ ಗೊತ್ತಿಲ್ಲ ಬೇರೆ. ಏನಂತ ಮಾಡೋದಪ್ಪ ನಾನು ಇವಾಗ? ಹೆಂಗಪ್ಪ ಕೊಡೋದು ಇವಾಗ ಅಜ್ಜಿನ ದುಡ್ಡ? ಅಜಾವ್ ಕೆಂಪಜ, ನನಗೆ ನಿನಗೆ ದುಡ್ಡು ಕೊಡಬೇಕು ಅಂತಲೇ ಇಷ್ಟ, ಮನಸ್ಸು ಕೆಂಪಜ. ಆದರೆ ಏನು ಮಾಡ್ತೀಯ? ನನ್ನ ತವೆ 1 ರೂಪಾಯಿನೂ ಇಲ್ಲ ಕಣಜ. ಎಲ್ಲಿಂದ ಕೊಡೋಣಜ ನಾನು? ನೀನೇ ಹೇಳು ಒಂದು ಮಾತು. ನನ್ನ ತವೆ 1 ರೂಪಾಯಿನೂ ಇಲ್ಲ. ಎಲ್ಲಿಂದ ಕೊಡೋಣ ಅಂತ ಹೇಳಪ್ಪ ನೀನು ಹೇಳಿದ್ರೆ ನಾನು ಕೊಟ್ಬಿಡ್ತೀನಿ ಕಣಪ್ಪ. ನನ್ನ ತವ 1 ರೂಪಾಯಿ ಇಲ್ಕೊಂಡು ರಂಗಜ್ಜ ಅಂತಿದ್ದೀನಿ. ನಮ್ಮ ಅಪ್ಪನ ಹೆಸ್ರು ಹೇಳ್ತಿದ್ದೀನಲ್ಲಪ್ಪ ನಾನು. ಎಣ್ಣೆ ಹೊಡೆದಿದ್ನ ಅಂದಲೇ ಕೆಂಪಜ. 1 ರೂಪಾಯಿ ನಿಲ್ಕಣಜ. ನೀನೇ ಹೇಳೋದು, ಏನು ಮಾಡೋಣ? ನಮ್ಮ ಗೌಡ್ರು ಕೂಲಿ ಗೀಲಿ ಕರೆದಿದ್ರೆ ಹೋಗ್ತಿದ್ದಿ ಕಣಜ. ಹೋಗಿ ಹೆಂಗೋ ಒಂದಿಟ್ಟು ದುಡ್ಡಾಗೋದು, ಹೆಂಗೋ ಕೂಡ್ಕೊಳ್ವೆ ಕಣಜ. ಇವಾಗ 1 ರೂಪಾಯಿ ದುಡ್ಡು ಇಲ್ಲ ಕಣಜ. ಈ ಗೌಡ್ರು ಮಳೆ ಬೇರೆ ಬರ್ತೈತೆ ಅಂತವ ಏನು ಕೂಲಿ ಕೆಲ್ಸಕ್ಕೆ ಕರಿತಿಲ್ಲ, ಏನೂ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣಜ, ಗೊತ್ತಾಗ್ತಿಲ್ಲ. ಗಾಡ್ ಪ್ಲೀಸ್ ಹೆಲ್ಪ್ ಮೀ ಗಾಡ್. ಐ ಡೋಂಟ್ ಹ್ಯಾವ್ ಮನಿ ಗಾಡ್, ಪ್ಲೀಸ್ ಗಾಡ್. ಆಗೋಲ್ಲ ಸೀನಪ್ಪ. ಅಲ್ಲಿ ಕಣಪ್ಪ, ನೀನು ಇಂಗ್ಲೀಷ್ಗಷ್ಟು ಬೆಂಕಿ ಹಾಕ. ಅದು ಯಾಕೆ ಅಷ್ಟೊಂದು ಇಂಗ್ಲೀಷ್ ಮಾತಾಡ್ತೀಯಪ್ಪ? 1 ರೂಪಾಯಿಗೆ ಬೆಲೆ ಬಾಳೋಕ್ಕಿಲ್ಲ, ಏನೂ ಇಲ್ಲ. ಅದನ್ನು ಬೇರೆ ಮಾತಾಡ್ಕೊಂಡು ಕೂತಿರ್ತೀಯ ಯಾವಾಗ್ಲೂ. ನಾನು ಹೇಳ್ತಿದ್ದು ದುಡ್ಡಿಲ್ಲ ಅಂತಂದರೆ ಏನು ಮಾಡೋದಪ್ಪ? ನನ್ನ ತವೂ ಇಲ್ಲ, ನಿನ್ನ ತವೂ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಚಳಿ ಜ್ವರ ಬೇರೆ ಬಂದ್ಬಿಟ್ಟೈತೆ ನನಗೆ. ಏನು ಮಾಡೋಣಪ್ಪ? ಹೋಗ್ಲಿ ಬಿಡಪ್ಪ, ನಾನೇ ಬರೋಣ ಎಷ್ಟು ಅಂತ ಹೋಗ್ತೀನಿ ಅತ್ತಾಗಿ. ಮಕ್ಕಳು ಮರಿ ಯಾರೂ ನಾನು ನೋಡ್ಕೊಳಲ್ಲ. ನೀನಾದ್ರೂ ನೋಡ್ಕೊತೀಯ ಅಂದ್ಕೊಂಡಿದ್ದೆ. ನೀನು ಹಿಂಗೆ ಮಾಡ್ತಿದ್ಯಲ್ಲಪ್ಪ. ಇರಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನಾನಿಲ್ಲಿ ಬರ್ತೀನಿ.
ಹಾಂ ಹಾಂ ಇದೇನಪ್ಪ ಇದು ಗೌರಜ್ಜಿ ಕೋಳಿಗಳು ಇಲ್ಲೇ ಅವೆ ಸೀನಪ್ಪಂಗೆ ಪಿಲಾನ್ ಕೊಡೋಣ ಕೋಳಿ ಮಾರಿ ದುಡ್ಡು ತಗೊಂಡು ಹೋಗೋಣ ಅಂತವ ಆಗ ತಗೊಂತಾನೆ ಸೀನಪ್ಪ ಸೀನಪ್ಪ ಇದೇನಪ್ಪ ನಿಮ್ಮ ಅವ್ವ ಇಷ್ಟೊಂದು ಕೋಳಿ ಸಾಕಾಯ್ತಲ್ಲಪ್ಪ ಯಾಕಪ್ಪ ಇಷ್ಟೊಂದು ಕೋಳಿ ಏನು ಹುಂಜಗಳು ಅಯ್ಯೋ ಏನು ನಾಟಿ ಕೋಳಿ ಅಲ್ಲವ ಹಿಂಗೈತಲ್ಲಪ್ಪ ಓ ಬೊಂಬಾಟಕ್ಕೆ ಸಾಕಾಯ್ತು ಬಿಡಪ್ಪ ನಿಮ್ಮಮ್ಮ ಏನಿಲ್ಲ ಅಂದ್ರೂ ಎಲ್ಲ ಕೋಳಿಗಳು 300-400 ರೂಪಾಯಿಗಂತೂ ಹೋಯ್ತವೆ ನಾಟಿ ಕೋಳಿ ಅಲ್ವಾ 500-600 ಹೋದ್ರೂ ಹೋಗ್ತವೆ ಕಣಪ್ಪ ಚೆನ್ನಾಗವೆ ಎಲ್ಲವ. ಓ ಕೆಂಪೋಜ ಅವರೇ, ನೀವು ಯಾವ ರೂಟಲ್ಲಿ ಬರ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಓಕೆ ಕೆಂಪೋಜ, ಸೊ ಇವಾಗ ನೀವು ಇಂಡೈರೆಕ್ಟಾಗಿ ನನಗೆ ಹೇಳ್ತಿದ್ದೀರಾ ಕೋಳಿ ಕತ್ಕೊಂಡು ಹೋಗಿ ಮಾರ್ಕೊಂಡು ನಾವಿಬ್ರು ದುಡ್ಡನ್ನ ಹಂಚ್ಕೊಳ್ಳೋಣ ಅಂತ. ಏನಂತೀರಾ ಕೆಂಪೋಜ? ಇಸ್ ಇಟ್ ರೈಟ್ ಆರ್ ರಾಂಗ್ ಕೆಂಪೋಜ? ಅಯ್ಯೋ ನಾನೆಲ್ಲಪ್ಪ ಹಂಗೆ ಅನ್ನಕ್ಕೆ ಹೋದೆ. ನಾನಂದಿದ್ದು ಕೋಳ್ಗಳು ಚೆನ್ನಾಗವೆ 500-600 ರೂಪಾಯಿ ಬೆಳೆ ಬಾಳ್ತವಂತ ಅಷ್ಟೇ ಕಣಪ್ಪ. ಆಮೇಲೆ ನಾನು ಹೇಳ್ದೆ ಅಂತವ ಏನಾದರೂ ಗೌರಜ್ಜಿ ಕೂತಾದ್ರೆ ನನ್ನ ಸಾಕ್ಬಿಡ್ತಾಳೆ ಗೌರಜ್ಜಿ. ನಾನೇನು ಮಾಡಿಲ್ಲ ಕಣಪ್ಪ. ನಾನೇನು ನಿನಗೆ ಹೇಳಿಲ್ಲ. ನಾನು ಹೇಳಿದ್ದೇನಂದ್ರೆ ಬರೀ ಕೋಳ್ಗಳು ಚೆನ್ನಾಗವೆ, ಎಷ್ಟು ಚೆನ್ನಾಗವಲ್ಲಪ್ಪ ಕೋಳ್ಗಳು ಅಂತವ ಒಂದೇ ಅಷ್ಟೇ. ನೀನೇನೇನು ಅಂದ್ಕೊಂಡು ಆಮೇಲೆ ಇನ್ನೇನು ಮಾಡಿಯ ಕಣಪ್ಪ. ನಾನೇನು ಬರ್ತೀನಿ ಕಣಪ್ಪ, ನೀನು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಗೌರಜ್ಜಿ ಕೈಲಿ ಸಿಗಾಕೊಂಡು ಸಾಯೋಕ್ಕಾಗಲ್ಲ ನನ್ನ ಕೈಲಿ. ನಾನೇನು ಬರೋಣೆ, ಏನು ಮಾಡ್ತೀಯ ನೋಡು, ಒಂದು 200-100 ಏನಾದರೂ ಇದ್ರೆ ಕೊಡು. ಅಷ್ಟೇ ಕೇಳ್ತಾ ಇರೋದು ಕಣಪ್ಪ, ಜಾಸ್ತಿ ಏನು ಕೇಳ್ತಿಲ್ಲ. ಹೋಗಿ ಆಸ್ಪತ್ರೆಗೆ ಒಂದಿಟ್ಟು ತೋರಿಸ್ಕೊಂಬರ್ತೀನಿ. ಆಗ್ತಿಲ್ಲ ಕಣಪ್ಪ ನನ್ನ ಕೈಲಿ. ಚಳಿ ಜ್ವರ, ಯಪ್ಪ ದೇವ್ರೇ ನೀನೆ ಕಾಪಾಡಪ್ಪ. ನನ್ನ ಬೇಗ ಕರ್ಕೊಂಬಿಡೋದಲ್ವ ದೇವ್ರೆ ನೀನು. ಯಾಕಪ್ಪ ಇರ್ಸಿದ್ಯಾ ನನ್ನ ಈ ಭೂಮಿ ಮೇಲೆ? ನನ್ನ ಕೈಲಿ ಆಗ್ತಿಲ್ಲ ಅಂದ್ರೂ ನನ್ನ ಇರ್ಸ್ಕೊಂಡು ಕುಂತಿದ್ಯಲ್ಲಪ್ಪ ದೇವ್ರೆ. ಕರ್ಕೊಬಿಡೋದಲ್ವೇನಪ್ಪ? ನನ್ನ ನೋಡ್ಕೊಳೋರು ಯಾರೂ ಇಲ್ಲ, ಏನೂ ಇಲ್ಲ ಈ ಭೂಮಿ ಮೇಲೆ. ಯಾಕಪ್ಪ ಇರ್ಸಿದ್ಯಾ ನನ್ನ? ಪಾಪ ಕೆಂಪೋಜ, ನೀನು ಸುಮ್ಮನಿರೋಜ, ನೀನು ಡೋಂಟ್ ವರಿ ಮಾಡ್ಕೋಬೇಡ ಅಜ. ನಿನಗೇನು ಎಣ್ಣೆ ಬೇಕು ತಾನೆಯ? ಅಯ್ಯೋ ತಪ್ಪಾಯ್ತು, ನೀನು ಆಸ್ಪತ್ರೆಗೆ ಹೋಗ್ಬೇಕು ತಾನೆಯ. ನೀನು ವರಿ ಮಾಡ್ಕೋಬೇಡ ಅಜ. ನಾನಿವತ್ತು ನಮ್ಮವ್ವ ಸಾಕಿರೋ ಕೋಳಿನ ಕದ್ದಾದ್ರೂ ಸರಿ, ಕದ್ದು ಮಾರಿ ನಿನಗೆ ದುಡ್ಡು ಕೊಡ್ತೀನಿ. ಓಕೆ ಕೆಂಪೋಜ, ಹಂಗೆಲ್ಲ ಸಹಾಯ ಮಾತೆಲ್ಲ ಆಡಬಾರ್ದು ಕೆಂಪೋಜ. ನಮಗೆ ದೇವರು ಕೊಟ್ಟಿರೋ ಫಲ ಅದು. ನಾವು ಭೂಮಿ ಮೇಲೆ ಬದುಕಿ ಏನಾದರೂ ಒಂದು ಸಾಧನೆ ಮಾಡಲಿ ಅಂತ ಕೊಟ್ಟಿದ್ದು ದೇವರು. ನಮ್ಮ ಕೈಲಿ ಸಾಧನೆ ಅಂತೂ ಮಾಡೋಕ್ಕಾಗ್ತಿಲ್ಲ ಕೆಂಪೋಜ. ಭೂಮಿ ಮೇಲೆ ಚೆನ್ನಾಗಿ ಬದುಕನ ಕೆಂಪೋಜ, ಯಾಕೆ ಸಾಯೋ ವಿಷಯ ಇಲ್ಲ. ಇವರು ಒಂದು ಕೋಳಿ ಎತ್ತಕೊಂತೀನಿ, ಹೋಗಿ ಮಾರಿ ಮಜ್ಜ ಉಡಾಯಿಸ್ಬಿಡೋಣ. ಇವತ್ತು ಎಣ್ಣೆ ಸ್ನಾನ ಮಾಡಿಬಿಡೋಣ ಕೆಂಪೋಜ. ಒಂದು 600-700 ರೂಪಾಯಿ ಕನಿಷ್ಠ ಹೋಗುತ್ತೆ ಕೆಂಪೋಜ. ಇದು ಯಾರು ತಗೋಬೇಡ, ನಮ್ಮ ಗೌಡ್ರು ಹೋಗಿ ಮಾರಿಬಿಡೋಣ. 600-700 ರೂಪಾಯಿ ಪಾಠಕ್ಕಂದು ಕೊಟ್ಬಿಡ್ತಾರೆ ಗೌಡ್ರು. ಏನು ಯೋಚನೆನೇ ಇಲ್ಲ ನಮಗೆ. ಓಕೆ ಇವಾಗ ಒಂದು ಕೋಳಿ ಎತ್ಕೊಂತೀನಿ, ಒಂದು ಚೆನ್ನಾಗಿರೋ ಮುಂಜಾನೆ ಎತ್ಕೊಂಬಿಡೋ ಅನ್ಕೊಂಡು ಕೆಂಪೋಜ. ಏನಂತೀಯ? ಅಯ್ಯೋ ಏನೋ ನೋಡಪ್ಪ, ಆಮೇಲೆ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಆಮೇಲೆ ಗೌರಜ್ಜಿಗೆ ಏನಿಲ್ಲ ಆಮೇಲೆ ನನ್ನ ಕತೆ. ನಿಮ್ಮವ್ವ ಅಯ್ಯೋ ಗೊತ್ತಲ್ಲಪ್ಪ ಎಂತಲೋ ಅಂತವ. ನಾನಂತೂ ಏನು ಹೇಳಿಲ್ಲ, ನಾನು ನಿನ್ನ ಜೊತೆಗೆ ಬಂದಿಲ್ಲ. ನಾನಂತೂ ಹೇಳ್ತಾ ಇದ್ದೀನಿ ಈಗಲೇ. ಅದು ಏನು ಮಾಡಬೇಕು ಅನ್ಸುತ್ತೋ ನೀನು ಮಾಡ್ಕೊಳಪ್ಪ. ಒಟ್ಟಾರೆ ಒಂದು ಇಟ್ಟು ನನಗೂ ಕೊಡಪ್ಪ ಅಷ್ಟೇ. ನಾನು ಕೇಳೋದು ಏನು ಜಾಸ್ತಿ ಕೇಳೋಕ್ಕಿಲ್ಲ ಕಣಪ್ಪ. ಆತಾ ಸೀನಪ್ಪ. ನೀನು ಡೋಂಟ್ ವರಿ ಮಾಡ್ಕೋಬೇಡ ಕೆಂಪೋಜ, ಸುಮ್ಮನೆ ನಿಂಕ. ನಾನಿವಾಗ ಒಂದು ಹುಂಜೆ ಹಿಡ್ಕೊತೀನಿ, ಹೋಗಿ ಮಾರಿ ಬಂದ್ಬಿಡೋಣ. ಅಪ್ಪ ಕೋಳಿ ಹಂಗೆಲ್ಲ ಆಡಬಾರ್ದು ಕೋಳಿ. ನಿನ್ನ ಫೇವ್ರೇಟ್ ಸೀನಪ್ಪ ಇಟ್ಕೊಂಡಿರೋದಿನ ನೋಡಿ. ಇವತ್ತು ನಿನಗೆ ಮುಕ್ತಿ ಕೊಡ್ತೀನಿ ನಾನು. ಯಾರ್ದಾರು ಮನೆಗೆ ಮಾರಿ ಇವತ್ತು ನಮ್ಮ ಅವ್ವನಿಂದ ನಿನಗೆ ಮುಕ್ತಿ ಕೊಡಿಸ್ತಾ ಇದ್ದೀನಿ. ಓಕೆ ಚಲೋ ಹೋಗೋಣ ಕೆಂಪೋಜ ಅವರೇ. ನಮ್ಮ ಬಲಿ ರೆಡಿಯಾಗಿದೆ, ನಡೀರಿ. ನಮ್ಮ ಪಾರ್ಟಿ ಶುರು ಮಾಡ್ಕೊಳ್ಳೋದು, ನಡೀರಿ ಕೆಂಪೋಜ. ಆಗಳ ಯಾರ್ಲಾದು ಸದ್ದು ಮಾಡ್ತಿರೋದು? ಆಟೋ ತಿಂಡವ ಹಿತ್ಲತವ ಗೊಜ 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 ಅಂತಿದ್ದೀರ. ಯಾರ್ಲಾದು? ಕಳ್ಗಿಳ್ರು ಬಂದ್ಬಿಟ್ರೆ ಏನಪ್ಪ, ಯಾರು ಅಂತವೋ ಗೊತ್ತಾಗ್ತಿಲ್ಲ ಬೇರೆಯಾ? ಯಾರಿರಣ ನೋಡೋಣ ಒಂದು ದಿವಸ. ಓಡು ಕೆಂಪೋಜ, ನಮ್ಮ ಅಮ್ಮ ಬಂದ್ಬಿಡುತ್ತೆ. ಮರೇಲಿ ನಿಂತ್ಕೊಂಡು ನೋಡೋಣ ಇರೋಜ. ನಮ್ಮ ಅಮ್ಮ ಏನು ಮಾಡುತ್ತೆ ಅಂತವ. ನಮ್ಮ ಅಮ್ಮದು ಅಡ್ಡಿ ಬಿಡು ಕೆಂಪೋಜ, ಗೊತ್ತಾಗಕ್ಕಿಲ್ಲ. ಒಂದು ಹುಂಜೋ ಎಲ್ಲ ಎಲ್ಲಿ ಗೊತ್ತಾಗುತ್ತೆ? ಏನು ಲೆಕ್ಕ ಹಾಕೊಂಡು ಕುಂತಿದ್ದದ ಅಲ್ವೇ? ಒಟ್ನಲ್ಲಿ ಮರೇಲಿ ಇರೋಣ, ಇಲ್ಲ ಅಂತಂದ್ರೆ ಸಿಗಾಕೊಂಬಿಡ್ತೀವಿ. ಆಮೇಲಿಂದ ನಮ್ಮ ಅವು ಒಳಕ್ಕೆ ಹೋದ್ಮೇಲೆ ಹೋಗ್ಬಿಡೋಣ ಕೆಂಪೋಜ. ಓಕೆ ಡೀಲ್ ಕೆಂಪೋಜ. ಆಗಳ ಯಾರು ಕಾಣ್ತಿಲ್ವಲ್ಲಪ್ಪ? ಯಾರು ಇಷ್ಟೊತ್ತು ಗಂಟೆ ಹೋಗಿ ಗೊಜ ಗೊಜ ಅಂತಿದ್ರಲ್ಲ? ಯಾರೋ ದಾರಿಲಿ ಹೋಗೋರು ಯಾರೋ ಮಾತಾಡ್ಕೊಂಡು ಹೋಯ್ತಾಯಿದ್ರು ಏನೋ. ಯಾರೋ ಮಾತಾಡ್ದಂಗೆ ಅನ್ನಿಸ್ತು. ನಮ್ಮ ಸೀನಪ್ ಏನಾದ್ರು ಬಂದಿದ್ನಿ ಕಡೆಗೆ. ಅಯ್ಯೋ ಅವ್ನು ಬಾರ್ಬಿಟ್ಟು ಇಲ್ಲಿ ಎಲ್ಲಿಗೆ ಬರ್ತಾನೆ, ನಾನು ಬರಾಮೆ ಅಷ್ಟೇ ಅವೆಲ್ಲವ. ಆಗಳ ಇದೇನಪ್ಪಿದು? ನಮ್ದೊಂದು ಹುಂಜನೆ ಕಾಣ್ತಿಲ್ವಲ್ಲ, ಕಪ್ಪುದು.
ಕೆಂಪುದೊಂದಿತ್ತಲ್ಲ ಹುಂಜ ಎಲ್ಲೋತು ಹಾಂ ಅರೆ ಇವ್ರ ಎಲ್ಲೋ ತಪ್ಪಿದು ಹಾಂ ಥೋ ಈ ಹುಂಜು ಹುಡ್ಕ ಕೆಲಸ ಆತಲ್ಲಪ್ಪ ಇವತ್ತು ಬೆಳಿಗ್ಗೆ ಎಲ್ಲೋತಿದು ಹಾಂ ಕೊಕ್ಕೊ 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 ಚು 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 ಕೊಕ್ಕೊ 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 ವೀಕ್ಷಕರೇ ನಂದೊಂದು ಹುಂಜ ಕಾಣ್ತಾ ಇಲ್ಲ, ಹುಡ್ಕೊಂಬತ್ತೀನಿ ವೀಕ್ಷಕರೇ, ಎಲ್ಲೋಗೈತಿ ಏನು ಅಂತವ ಬೇರೆ ಗೊತ್ತಿಲ್ಲ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ.